2021 CISFನೊಳಗೆ ಸೆಲೆಕ್ಷನ್ ಆದ ಬಳಿಕ ಪೈಗಂಬರ್ ಅನ್ನೋ ಹುಡುಗ ಒಬ್ಬ ನನಗೆ ಕಾಲ್ ಮಾಡಿ ಏನು ಹೇಳ್ತಾನಂದ್ರೆ, ಅಣ್ಣ ಮನಿ ಪರಿಸ್ಥಿತಿ ಭಾಳ ಕೆಟ್ಟಿತ್ತು, ಈಗ CISF ನೌಕರಿ ಸಿಕ್ಕೈತಣ್ಣ, ಇದರಿಂದ ನವ್ವ ಅಪ್ಪ ಚಂದ ಇದ್ರೆ ಸಾಕಣ, ನಾನು ದೇಶದ ಸಲುವಾಗಿ ಸತ್ರು ಪರವಾಗಿಲ್ಲ ಅಂತ ಹೇಳಿ ಟ್ರೈನಿಂಗಿಗೆ ಬರ್ತಾನೆ. ಟ್ರೈನಿಂಗ್ ಬಂದ ಬಳಿಕ 6 ತಿಂಗಳ ಟ್ರೈನಿಂಗ್ ಮಾಡೋಕ್ಕಿಂತ ಮುಂಚೆನ ಅವನಿಗೆ ಕಾಮಾಲೆ ಆದ್ಮ್ಯಾಗ ಹೋಮ್ ರೆಸ್ಟ್ ತೊಗೊಂಡು 30 ದಿನ ಹೋಮ್ ರೆಸ್ಟ್ ಕೊಟ್ರೆ, ಪೂರ್ತಿ ಹೋಮ್ ರೆಸ್ಟ್ ಏನಾರ ಮಾಡಿನಂದ್ರೆ ನನ್ನ ಟ್ರೈನಿಂಗ್ ಎಕ್ಸ್ಟ್ರಾ ಆಕೈತಿ, ನನ್ನ ರಿಲಿಗೇಟ್ ಮಾಡ್ತಾರಂತ ಹೇಳಿ 15 ದಿನದೊಳಗೆ ಅರ್ಧಂಬರ್ಧ ಆರಾಮನ್ನು ಮಾಡಿಕೊಂಡು ಹೊಳ್ಳಿ ಯೂನಿಟಿಗೆ ಹೋಗಿ ಎಷ್ಟು ಕಷ್ಟ ಆದ್ರೂ ಪೂರ ಟ್ರೈನಿಂಗ್ ಮುಗಿಸಿ, ಟ್ರೈನಿಂಗ್ ಮುಗಿದ್ಮ್ಯಾಗ ಒಂದು ಯೂನಿಟ್ನಾಗ ಹೋಗಿ ಜಾಯ್ನ್ ಆಗಿ ಒಂದು ಸ್ವಲ್ಪ ಡ್ಯೂಟಿ ಮಾಡಿ ಆರಾಮ್ ತಪ್ಪಿಸುತ್ತಾನೆ. ಮತ್ತು ಹೊಳ್ಳಿ ಮನೆಗೆ ಹೋಗಿ ಆರಾಮ್ ಮಾಡ್ಕೊಬೇಕಂತೇಳಿ ಮಾಡ್ಕೊಂಡ್ರೆ ರಕ್ತ ಚೇಂಜ್ ಮಾಡಿ ಬಿಳಿ ರಕ್ತ ಪೂರ ಕಡಿಮೆಯಾಗಿ ಇವತ್ತು ನಮ್ಮನ್ನು ಭಾಳ ದೂರ ಅಗಲಿ ಹೋಗಿಬಿಟ್ಟ. ತಮ್ಮನೇನ ಸಾವಿನ ಸುದ್ದಿ ಕೇಳಿ ನನಗನ ಇಷ್ಟು ದುಃಖ ಆಗತೈತೆ. ಇನ್ನು ನಿಮ್ಮ ಮನೆಯವರಿಗೆ ಆ ಸಾವಿನ ಸುದ್ದಿಯನ್ನು ಸಹಿಸ್ಕೊಳ್ಳೋ ಶಕ್ತಿ ಆ ಭಗವಂತ ನಿನ್ನ ತಂದೆ ತಾಯಿಗೆ ಮತ್ತು ನಿನ್ನ ಅಣ್ಣ ತಮ್ಮರಿಗೆ ಕೊಡಲಿ ಅಂತ ಹೇಳಿಸಿಂದ ಕೇಳ್ಕೊತೀನಿ. ಜೈ ಹಿಂದ್.